ಪ್ರೌಢಶಾಲೆಯಲ್ಲೇ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳಿಗೆ ಸ್ವಾವಲಂಬಿ ಬದುಕಿಗಾಗಿ ವಿವಿಧ ಕೌಶಲ್ಯ ಕಲ್ಪಿಸುವ ಪ್ರಯತ್ನವಾಗಿ ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟಿನ ಯೋಜನೆಯಡಿಯಲ್ಲಿ ಕೋಲಾರ ಜಿಲ್ಲೆಯ ನರಸಾಪುರದ ಕೆಪಿಎಸ್ ಶಾಲಾ ವಿದ್ಯಾರ್ಥಿಗಳಿಗೆ ಆಟೋಮೊಬೈಲ್ ತರಬೇತಿ ನೀಡಲಾಗಿದೆ. ದ್ವಿಚಕ್ರ ವಾಹನ, ಕಾರು ಮತ್ತಿತರ ಆಟೋಮೊಬೈಲ್ ಉಪಕರಣಗಳನ್ನು ಸರಿಪಡಿಸಿ ಜೋಡಿಸುವ ತಂತ್ರಜ್ಞಾನವನ್ನು ಇಲ್ಲಿ ಪ್ರಾಯೋಗಿಕವಾಗಿ ಮಕ್ಕಳಿಗೆ ಕಲಿಸಲಾಗುತ್ತಿದೆ. ಕೇಂದ್ರ ಸರ್ಕಾರ 9ನೇ ತರಗತಿಯಿಂದ 11ನೇ ತರಗತಿಯವರೆಗೂ ಮಕ್ಕಳಿಗೆ ವೃತ್ತಿ ಕೌಶಲ್ಯ ಕಲ್ಪಿಸಿಕೊಡಲು ಈ ತರಬೇತಿ ನೀಡಲಾಗುತ್ತಿದೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ತನುಜಾ ಪಠ್ಯ ಪುಸ್ತಕದ ಜೊತೆಗೆ ಆಟೋಮೊಬೈಲ್ ತರಬೇತಿ ಕಲಿಯುತ್ತಿದ್ದು ತಮ್ಮದೇ ಸ್ವತಃ ಆಟೋಮೊಬೈಲ್ ಅಂಗಡಿ ತೆರೆಯುವ ಉದ್ದೇಶವಿದೆ ಎಂದರು. 4ನೇ ವರ್ಷದಲ್ಲಿ ಕಂಪ್ಲೀಟ್ ಆಗಿ ಆಟೋಮೊಬೈಲ್ ಅಂತ ತಿಳ್ಕೊಂತೀವಿ. 4ನೇ ವರ್ಷ ಕಂಪ್ಲೀಟ್ ಆಗಿ ಆಟೋಮೊಬೈಲ್ ತಿಳ್ಕೊಂಡ್ಮೇಲೆ ಯಾವುದಾದ್ರು ಜಾಬ್ ಆದರೂ ಮಾಡ್ಬೋದು, ಅದಿದೆ ನಾವೇ ಓನ್ ಗ್ಯಾರೇಜ್ ಅನ್ನು ನಡೆಸ್ಬೋದು. ಮತ್ತೋರ್ವ ವಿದ್ಯಾರ್ಥಿ ತರುಣ್ ಕುಮಾರ್ ಕೈಗಾರಿಕಾ ಪ್ರದೇಶದಲ್ಲಿ ಮುಂದೆ ಉದ್ಯೋಗ ಪಡೆಯಲು ಆಟೋಮೊಬೈಲ್ ತರಬೇತಿ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಹಾಟ್ ಟಾಪ್ ಆಟೋಮೊಬೈಲ್ ಇಂಜಿನ್ ಅಂದರೆ ಹಾಟ್ ಟಾಪ್ ಆಟೋಮೊಬೈಲ್ ಇಂಜಿನಲ್ಲಿ ನಾವು ಟೂ ಟೈಪ್ಸ್ ಇಂಜಿನ್ ನೋಡ್ಬೋದು. ಪೆಟ್ರೋಲ್ ಇಂಜಿನಲ್ಲಿ ಸ್ಪಾರ್ಕ್ ಪ್ಲಗ್ ಬಳಸ್ತೀವಿ, ಡೀಸೆಲ್ ಇಂಜಿನಲ್ಲಿ ಪೇಲ್ ಇಂಜೆಕ್ಟರ್ ಬಳಸ್ತೀವಿ. ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಯೋಜನೆಯಡಿ ಆಟೋಮೊಬೈಲ್ ತರಬೇತಿ ಯೋಜನೆಯಡಿ ವಾಹನಗಳ ಕಾರ್ಯಕ್ಷಮತೆ ಬಗ್ಗೆ ತಿಳಿದುಕೊಂಡಿದ್ದೇನೆ ಎಂದರು. ಇಂಜಿನ್ಗೆ ಯಾವ ತರ ತೊಂದರೆ ಆಗದಿರೋದು ಮತ್ತೆ ಜಾಸ್ತಿ ದಿನ ಬಾಳಕೆ ಬರುವುದಂತ 11 ಓದಿದ್ದೀರಿ, 11 ಓದ್ತಾ ಇದ್ದೀರಿ, 11 11 ಓದಿದ್ರೆ ನಮಗೆ ಜೀವನದಲ್ಲಿ ಯಾವುದೇ ಒಂದು ಉದ್ಯೋಗ ಮಾಡಬಹುದು. ಆಟೋಮೊಬೈಲ್ ತರಬೇತುದಾರ ಹರೀಶ್ ಆಟೋಮೊಬೈಲ್ ತರಬೇತಿಯ ಮೊದಲ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ವಾಹನಗಳ ಬಗ್ಗೆ ಮಾಹಿತಿ ನೀಡಲಾಗುವುದು. ಬಳಿಕ ವಾಹನ ಮತ್ತು ಇಂಜಿನಿಯರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಬಗ್ಗೆ ತರಬೇತಿ ನೀಡಲಾಗುತ್ತದೆ ಎಂದು ವಿವರಿಸಿದರು. ಥರ್ಡ್ ಲ್ಯಾಂಗ್ವೇಜ್ ಬದಲಾಗಿ ಇದನ್ನು ಆಪ್ಟ್ ಮಾಡ್ಕೊಳ್ತಾರೆ ಮಕ್ಕಳು. ಸೊ ಪ್ರೆಸೆಂಟ್ಲಿ 25ರಿಂದ 30 ಜನ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಉಪಪ್ರಾಂಶುಪಾಲ ಗೋಪಿನಾಥ್ ಸರ್ಕಾರಿ ಕೆಲಸ ಸಿಗದಿದ್ದರೂ ಬದುಕು ಕಟ್ಟಿಕೊಳ್ಳಲು ಪ್ರೌಢಶಾಲಾ ಹಂತದಲ್ಲೇ ಆಟೋಮೊಬೈಲ್ ತರಬೇತಿ ಪಡೆಯುವ ಅವಕಾಶ ಸಿಗಲಿದ್ದು ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದ್ದಾರೆ. ಸ್ವಂತವಾಗಿರ್ತಕ್ಕಂಥ ಒಂದು ಆಟೋಮೊಬೈಲ್ ಗ್ಯಾರೇಜ್ ಅನ್ನ ಅಥವಾ BE ಆಟೋಮೊಬೈಲ್ಸ್ ಅಲ್ಲಿ ತಗೊಂಡ್ರೆ ಅವರ ಮುಂದಿನ ಭವಿಷ್ಯ ತುಂಬ ಉತ್ತಮವಾಗಿರುತ್ತೆ.